ಅಮ್ಮ ತಾಯಿ ಚಾಮುಂಡೇಶ್ವರಿ, ಈ ಬೆಟ್ಟದ ತುದಿಯಲ್ಲಿ ಮೈಸೂರಿನಲ್ಲಿ ಕುಲು ಕುಲು ನೀನು ನಗುತ್ತಿರುವೆಯಲ್ಲ ತಾಯಿ ನೀಡು, ಚಾಮುಂಡಿ ಅಮ್ಮ ನೀಡು. ನಿನ್ನೆ ನೆನೆಂಬೆ ಬೈದುಕುತ್ತಿರುವ ನನ್ನ ಪತಿ ಮೈದನರು ನಿನ್ನ ಹೆಸರಿನ ಮೇಲೆ ಉಸಿರಿಟ್ಟು ಪ್ರತಿದಿನ ರಾತ್ರಿ ಹಗಲಿ ದುಡಿಯುತ್ತಿದ್ದಾರಮ್ಮ. ಆದಷ್ಟು ಬೇಗ ನಿನ್ನ ಹೆಸರನ್ನು ಉಳಿಸಿಕೊಂಡು ಹೆಸರು ಕೊಟ್ಟು ಕಾಪಾಡೋ ಭಾರ ನಿನ್ನನ್ನೇ ಕೂಡಿದಮ್ಮ ಈ ರೈತನ ಬಾಳಿನಲ್ಲಿ. ಇದೇನಿದು ಕಾವೇರಿ, ದಿನನಿತ್ಯ ನೀನು ಆರ್ತಿ ಎತ್ತಿ ಬೆಳಗಿದರೆ ಈ ರೈತನ ಕುತ್ತು ತಪ್ಪಿಸಬಹುದೇ? ಸ್ವಾಮಿ ಹೀಗೀಗೆ ಮಾತನಾಡುತ್ತಿರುವಿರಿ ಸ್ವಾಮಿ. ಈ ದೇವಿ ಮೇಲೆ ಯಾಕ್ರಿ, ಈ ದೇವಿ ಮೇಲೆ ಏಕೆ ಎಷ್ಟೊಂದು ಅಪನಂಬಿಕೆ ನಿಮಗೆ? ಅಪನಂಬಿಕೆ ಇಡಲೇಬೇಕು ಕಾವೇರಿ, ಅಪನಂಬಿಕೆ ಇಡಲೇಬೇಕು. ಹೊಟ್ಟೆಗೆ ಹಿಟ್ಟಿಲ್ಲದೆ ಉರಿಯುವ ಕೆಟ್ಟ ಬಿಸಿಲಿನಲ್ಲಿ ಬೆನ್ನಿಗೆ ಬೆಟ್ಟಿ ಕಟ್ಟಿಕೊಂಡು ದುಡಿಯುವ ಈ ರೈತನ ಸಂಕಟದ ಕೂಗು ಕೇಳಿ ಆ ಮೇಘರಾಜರನ್ನೇ ಬರಮಾಡಿಕೊಳ್ಳುತ್ತಾಳೆ ಈ ನಿನ್ನ ದೇವತೆ. ಇಲ್ಲ ಕಾವೇರಿ ಇಲ್ಲ, ಕಂಡವರ ಹತ್ತಿರ ಸಾಲ ಮಾಡಿ ಬೀಜ ಗೊಬ್ಬರ ತಂದು ಅಬ್ಬರದಿಂದ ಬೆಳೆ ಬೆಳೆಸಲೇಬೇಕೆಂದಾಗ ಮಳೆ ಇಲ್ಲದ ಬೆಳೆ ಕಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಈ ರೈತನ ಬಾಳ ಸಂಕಟಕ್ಕೂ ನಿಂತಾಳೆ ನಿನ್ನ ತಾಯಿ. ಇಲ್ಲ ಕಾವೇರಿ ಇಲ್ಲ, ಕಣ್ಮುಚ್ಚಿ ಕುಳಿತುಕೊಂಡಿರುವ ಈ ಕಲ್ಲು ದೇವರಿಗೆ ಎಲ್ಲಿಂದ ಕರುಣೆ ಬರಬೇಕು ಕಾವೇರಿ, ಎಲ್ಲಿಂದ ಕರುಣೆ ಬರಬೇಕು? ಸ್ವಾಮಿ ಈ ತಾಯಿಗೆ ಇಷ್ಟೊಂದು ಚುಚ್ಚು ಚುಚ್ಚು ಮಾತನಾಡಬೇಡಿ ಸ್ವಾಮಿ. ಚುಚ್ಚಿ ಮಾತನಾಡಿದರೆ ನಾವು ಹುಚ್ಚರಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನೋಡಿ, ಮಹಾದೇವರ ಬರದಲ್ಲಿ ನಿಮಗೆ ಪ್ರಸಾದವನ್ನು ಕೊಡೋದು ಮರೆತೇ ಬಿಟ್ಟಿದೆ. ಬನ್ನಿ ಮೊದಲು ದೇವರಿಗೆ ನಮಸ್ಕರಿಸಿ ಆಮೇಲೆ ಪ್ರಸಾದ. ಆಯ್ತು ಕಣೆ. ನಂಬಿ ನಡೆಯುವ ಈ ರೈತನ ಬಾಳ ನೌಕೆ ಸುಗಮವಾಗಿ ಸಾಗಲಿ. ರೀ, ಆ ತಾಯಿ ಮೇಲೆ ನಂಬಿಕೆ ಇಟ್ಟು ಜೀವನ ಮಾಡಿದ್ರೆ ಯಾವ ಸಂದೇಹವೂ ಇಲ್ಲ, ನಮ್ಮ ಬಾಳ ಬಂಗಾರವಾಗೋದ್ರಿ. ಹೋಗಲಿ ಬಿಡ್ರಿ, ನೀವು ಹೊಲಕ್ಕೆ ಹೋಗಿ ಬಹಳ ನಿನ್ನ ನೋಡಿಕೊಂಡು ಬರುತ್ತೇನಂತ ಹೇಳಿದ್ರಿ, ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಏ ಮಳ್ಳಿ, ಇವತ್ತು ನಮ್ಮ ಊರ ಬಸವೇಶ್ವರನ ಜಾತ್ರೆ ಅಲ್ವಾ, ಹೊಲದಿಂದ ಬರುವಾಗ ಜಾತ್ರೆಯಲ್ಲಿ ಸುತ್ತಾಡಿಕೊಂಡು ಬಂದೆ, ಅದಕ್ಕೂ ಸ್ವಲ್ಪ ಲೇಟ್ ಆಯ್ತು ಕಣೆ. ಏನ್ರಿ, ನೀವು ಒಬ್ಬರೇ ಜಾತ್ರೆಗೆ ಹೋಗಿದ್ರ? ಅಣ್ಣನ್ನೂ ಬಿಟ್ಟ ಅಲ್ಲ ರೀ. ಹೋಗ್ಲಿ, ನೀವು ಜಾತ್ರೆಗೆ ಹೋಗಿ ಬರುವಾಗ ನನಗೇನಾದರೂ ಗಿಫ್ಟ್ ತರಬಾರ್ದಾಗಿತ್ತಾ? ತಂದಿದ್ದೇನೆ ಕಾವೇರಿ, ತಂದಿದ್ದೇನೆ. ನಿನಗೆ ಒಳ್ಳೆ ಗಿಫ್ಟ್ ಕೂಡ ತಂದಿದ್ದೇನೆ. ಹೌದಾ? ಏನ್ರಿ ಅದು? ಸರಿ, ಬೇಕು ಕೊಡ್ರಾಜ. ಹಾಗೆ ಕೊಡಲಿಕ್ಕೆ ಬರೋದಿಲ್ಲ ನನ್ನ ರಾಣಿ. ನೀನು ಕಣ್ಣು ಮುಚ್ಚಿ ನಿನ್ನ ಬಲಗೈ ನನ್ನ ಕೈಗೆ ಕೊಟ್ಟರೆ ಮಾತ್ರ ನಾನು ಕೊಡೋದು. ಹೌದೇನ್ರಿ? ಸರಿ, ಬೇಕು ನೋಡಿ, ಕಣ್ಣು ಮುಚ್ಚಿ ನಿಂತು ಬಿಡ್ತೀನಿ. ಬೇಕು ಕೊಡಬೇಕು. ಚೀ ಹೋಗಿಯಪ್ಪ, ಏನ್ ಮಾಡ್ತಾ ಇದ್ದೀರಿ ನೀವು? ಚೀ ಹೋಗಿಯಪ್ಪ, ನನಗೆ ನಾಚಿಕೆ. ಈ ಧರ್ಮರಾಜನ ಧರ್ಮ ಪತ್ನಿ ನೇನಿರುವಾಗಲೇ ಮತ್ತೇಕೆ ನಾಚಿಕೆ ಚಿನ್ನ? ನಾನು ಕೊಟ್ಟ ಶ್ರೀಮತ್ತಿನ ಹಾಡನ್ನಾದರೂ ಹಾಡಬಾರದೆ ನನ್ನ ಚೆಲುವೆ? ಆಯ್ತು ರೀ, ಆಯ್ತು ನನ್ನ ರಾಜ, ನಿಮ್ಮ ಇಚ್ಛೆಯಿಂದೇ ಆಗಲಿ. ದಿನವೂ ಆನಂದವೇ
ಏನಿದು ಕಾವೇರಿ? ಈ ನಿನ್ನ ಕೋಗಿಲೆ ಕಂಠದಿಂದ ಹೊರಚಿಮ್ಮುವ ಹಾಡು, ಈ ಹಾಡಿನಲ್ಲಿ ನನ್ನನ್ನು ನಗಿಸುವ ನಗು, ನಿನ್ನ ನರ್ತನೆ ನೋಡುತ್ತಾ ನಿಂತರೆ ನನಗೆ ಹೇಗೆ ಅನಿಸುತ್ತದೆ ಗೊತ್ತೇ? ಹೇಗೆ ಅನಿಸುತ್ತದೆ ರೀ? ಮತ್ತೊಮ್ಮೆ ನಿನ್ನ ಕೈ ಹಿಡಿದು ಕುಣಿಯಬೇಕೆಂಬುದು ಆಸೆ ಕಣೆ. ಏನ್ರಿ ಇದು? ಈ ವಯಸ್ಸಿನಲ್ಲೂ ನಿಮಗೆ ಈ ರೀತಿ ಹುಡುಗಾಟನಲ್ಲ? ಬರೀ ಬರೀ Disconnected. ಇನ್ನೊಂದಾದರೂ ಹಾಡೆ. ಏಳು ಜನ್ಮ ಇದ್ದರೆ ಹೆಣ್ಣಾಗಿ ಹುಟ್ಟಿದರೆ, ಏಳು ಜನ್ಮ ಇದ್ದರೆ ಹೆಣ್ಣಾಗಿ ಹುಟ್ಟಿದರೆ, ಶಿವನಂದಿ ಕೇಳುವುದು ಹೋದೆ, ಧರ್ಮಪತ್ನಿ ನೀನಾರು ಯೋಗಿ. ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ, ಈಗ ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ, ಆಗೊಂಡು ನೀವೀರೂಪ, ನನ್ನ ಬಾಳಿನ ನೂರಾದೀನ. ನಿನಗೆ ಜನ್ಮ ನನಗೇಕೆ ಬೇಕು ಬ್ರಹ್ಮ, ನಿನಗೆ ಜನ್ಮ ನನಗೇಕೆ ಬೇಕು ಬ್ರಹ್ಮ, ಮಿತಿಯಲ್ಲಿ ಬಾಣ ಹೋಗಲಿ, ಸ್ವರ್ಗದಲ್ಲಿ ನಮ್ಮಲ್ಲಿನ ಬಾಗಲಿ, ಧರ್ಮಪತ್ನಿ ನೀನಾಗು ಯೋಗಿ, ಸ್ವರ್ಗದಲ್ಲಿ ನಮ್ಮಲ್ಲಿನ ಬಾಗಲಿ. ಕಾವೇರಿ, ಮನೆಯಲ್ಲಿ ನನ್ನ ತಮ್ಮ ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾನೆ? ರೀ ನೋಡ್ರಿ, ನೆನೆಸು ಅಷ್ಟರಲ್ಲಿ ನನ್ನ ಮೈದನ ಈ ಕಡೆನೇ ಬರ್ತಾ ಇದ್ದಾನೆ. ಅಣ್ಣ, ಅತ್ತಿಗೆ, ಇದೇನಿದು? ಇಷ್ಟು ಹೊತ್ತಾದರೂ ಇನ್ನೂ ಪೂಜೆ ಮುಗಿದಿಲ್ಲವೇ? ಮುಗೀತು ಬಾರಪ್ಪ. ನೋಡಪ್ಪ, ನೀನು ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳ.
ಇದೇನು ತಮ್ಮ ನಿನ್ನ ಮೈ ಎಲ್ಲ ಕೆಂಪು ಬಣ್ಣ? ಅಣ್ಣ ಇಂದು ನಮ್ಮ ಗ್ರಾಮ ದೇವತೆ ಶ್ರೀ ಬಸವೇಶ್ವರ ಜಾತ್ರೆ ಅಣ್ಣ. ಆ ಜಾತ್ರೆಯಲ್ಲಿ ನಮ್ಮ ಎತ್ತುಗಳು ಜೋಡಿ ಎತ್ತುಗಾಡಿ ಸ್ಪರ್ಧೆಗೆ ಬಿಟ್ಟಿದೆ. ನಮ್ಮ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬಂದಿದವಣ್ಣ, ಅದಕ್ಕಾಗಿ ಈ ಕೆಂಪು ಬಣ್ಣ. ಏನು ಮಾತನಾಡುತ್ತಿರುವೆ ಗಜೇಂದ್ರ? ಕಲಿತವನಾಗಿ ನೀನೇಕೆ ನಮ್ಮ ಎತ್ತುಗಳು ಸೆರೆತಿಗೆ ಬಿಟ್ಟೆ? ಯಾಕ್ರಿ ಬಾವ, ನನ್ನ ಗಂಡ ಎತ್ತುಗಳನ್ನು ಸರತಿಗೆ ಬಿಡಬಾರದಿತ್ತೆ? ಬಿಡಬಾರದಾಗಿತ್ತು ಸರೋಜ, ಬಿಡಬಾರದಾಗಿತ್ತು.